ಎಲ್ಲ ಭಾಗದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ರೈತರು ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಖೇಡಗಿ ಗ್ರಾಮದಲ್ಲಿಯೂ ಕೂಡ ಮಳೆಯಿಂದಾಗಿ ಜನರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹಬ್ಬ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಿದ್ರೆ ಖೇಡಗಿ ಗ್ರಾಮದಲ್ಲಿ ಮಳೆಯಿಂದಾಗಿ ಏನೇನು ತೊಂದರೆ ಆಗಿದೆ, ಬನ್ನಿ ವರದಿಯನ್ನ ನೋಡ್ಕೊಂಡ್ ಬರೋಣ. ಭೀಮಾ ನದಿಯ ಪ್ರವಾಹದಿಂದಾಗಿ ಭೀಮಾ ನದಿಯ ಪಕ್ಕದಲ್ಲಿನ ಗ್ರಾಮಗಳಿಗೆ ಒಂದು ಜಲಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು ಕಳೆದ 70 ವರ್ಷಗಳಲ್ಲಿ ಇಂತಹ ಒಂದು ಪ್ರವಾಹ ಬಂದಿರಲಿಲ್ಲ ಅಂತ ಇಲ್ಲಿ ಜನರು ಹೇಳ್ತಿರ್ತಕ್ಕಂಥದ್ದು. ಏನು ಭೀಮಾ ನದಿಗೆ ಸೀನಾ ನದಿ ಉಪನದಿ ಇದೆ, ಆ ಉಪನದಿಯಿಂದ ಇಂಥ ಒಂದು ದೊಡ್ಡ ಅವಾಂತರ ಆಗಿರ್ತಕ್ಕಂಥದ್ದು. ಖೇಡಗಿ, ತಾರಾಪುರ, ದೇವಣಗಾಂವ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು ತಾವಿಲ್ಲಿ ನೋಡಬಹುದು ಈ ತರ ಜನರು ಜಲ ದಿಗ್ಬಂಧನಕ್ಕೆ ಎದುರಾಗಿ ಬಹುತೇಕ ಈ ಗ್ರಾಮದಲ್ಲಿ ಖೇಡಗಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಈ ತರ ಬೋಟ್ ನಲ್ಲಿ ತಿರುಗಾಡ್ತಕ್ಕಂಥ ಸಮಸ್ಯೆ ಎದುರಾಗಿದೆ. ಯಾಕಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಸುಮಾರು 10 ಅಡಿಗಿಂತಲೂ ಹೆಚ್ಚು ನೀರು ಇರುವಂತದ್ದು. ಕೆಲವೊಂದು ಕಡೆ 5 ಅಡಿ ಇದೆ, ಕೆಲವೊಂದು ಕಡೆ 3 ಅಡಿ ಇದೆ. ಹೀಗೆ ಒಟ್ಟಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿರ್ತಕ್ಕಂಥದ್ದು. 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಅಂದ್ರೆ ಸುಮಾರು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ದೇವಸ್ಥಾನಕ್ಕೂ ಮಠಕ್ಕೂ ಕೂಡ ಜಲದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಜಿಲ್ಲೆಯಲ್ಲಿ ಏನು ಭೀಮಾ ನದಿಯಿಂದ ಜನರು ಕಂಗಾಲಾಗಿದ್ದಾರೆ. ಏನು ಭೀಮಾ ನದಿಯ ಪಾತ್ರದಲ್ಲಿರುವ ಜಮೀನುಗಳು ಜಲಾವೃತವಾಗಿವೆ. 16 ಕಾಳಜಿ ಕೇಂದ್ರ ತೆಗೆದ್ರು ಕೂಡ ಆ ಕಾಳಜಿ ಕೇಂದ್ರದಲ್ಲಿ ಜನರು ಆಶ್ರಯ ಪಡಿತಿದ್ದಾರೆ. ಆದ್ರೆ ಅವರು ಚಿತ್ತ ಮನಸ್ಸು ಎಲ್ಲ ತಮ್ಮ ಮನೆ ಮಠ ಜಮೀನು ಕಡೆ ಇರತಕ್ಕಂಥದ್ದು. ತಾವು ನೋಡ್ಬೋದು ಗುರು ಬಸವರಾಜೇಂದ್ರ ಶಿವಾನುಭವ ಮಂಟಪ ಖೇಡಗಿ ಗ್ರಾಮದಲ್ಲಿ ಇದ್ದೇವೆ. ಈ ಒಂದು ಮಠ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ದಸರಾ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ತಾವು ನೋಡ್ಬೋದು ಗುಡಿ ಎದುರಿಗೆ ಇರತಕ್ಕಂಥ ಬಸವಣ್ಣನ ಏನು ಮೂರ್ತಿ ಇದೆ, ಕೇವಲ 2 ಕೊಂಬು ಮಾತ್ರ ಕಾಣಿಸ್ತಾ ಇದೆ. ಎಷ್ಟು ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದೆ. ಭೀಮಾ ನದಿಯಿಂದ ಸುಮಾರು 3 ಲಕ್ಷಕ್ಕೂ ಅಧಿಕ ಕ್ಯೂಸಿಕ್ ನೀರು ಬಿಟ್ಟಿರೋ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ ಜನರು ಏನಂತಂದ್ರೆ ಸರ್ಕಾರದ ಒಂದು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ, ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಲಕ್ಷಾಂತರ ಈ ಭಾಗದಲ್ಲಿ ಮುಖ್ಯವಾಗಿ ಬೆಳೆದ ಏನು ತೊಗರಿ ಬೆಳೆ ಆಗಿರಬಹುದು, ಉದ್ದು ಆಗಿರಬಹುದು, ಈರುಳ್ಳಿ ಆಗಿರಬಹುದು, ಹತ್ತಿ ಸಂಪೂರ್ಣವಾಗಿ 100% ಬೆಳೆ ಹಾನಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಒಂದೇ ಒಂದು ಸಿಂಗಲ್ ಪೈಸಾದು ಕೂಡ ಬೆಳೆ ಕೈಗೆ ಬರುವುದಿಲ್ಲ. ಪರಿಣಾಮವಾಗಿ ಮನೆಯನ್ನು ಕೂಡ ಕಳ್ಕೊಂಡಿದ್ದಾರೆ, ಜಮೀನನ್ನು ಕೂಡ ಕಳ್ಕೊಂಡಿದ್ದಾರೆ. ಹಿಂಗಾರಷ್ಟೇ ಅಲ್ಲದೆ ಮುಂಗಾರು ಬೆಳೆನೂ ಕೂಡ ಈ ಜಮೀನಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ನೀರು ಕಡಿಮೆಯಾಗಿ ಜಮೀನು ಒಣಗಿ ನಂತರ ಬಿತ್ತನೆ ಮಾಡಬೇಕಾಗಿತ್ತಂದ್ರೆ ಮುಂಗಾರು ಬೆಳೆನೂ ಕೂಡ ಬರದೇ ಇರುವಂತ ಪರಿಸ್ಥಿತಿಯಲ್ಲಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಎಲ್ಲ ಭಾಗದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ರೈತರು ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಖೇಡಗಿ ಗ್ರಾಮದಲ್ಲಿಯೂ ಕೂಡ ಮಳೆಯಿಂದಾಗಿ ಜನರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹಬ್ಬ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಿದ್ರೆ ಖೇಡಗಿ ಗ್ರಾಮದಲ್ಲಿ ಮಳೆಯಿಂದಾಗಿ ಏನೇನು ತೊಂದರೆ ಆಗಿದೆ, ಬನ್ನಿ ವರದಿಯನ್ನ ನೋಡ್ಕೊಂಡ್ ಬರೋಣ. ಭೀಮಾ ನದಿಯ ಪ್ರವಾಹದಿಂದಾಗಿ ಭೀಮಾ ನದಿಯ ಪಕ್ಕದಲ್ಲಿನ ಗ್ರಾಮಗಳಿಗೆ ಒಂದು ಜಲಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು ಕಳೆದ 70 ವರ್ಷಗಳಲ್ಲಿ ಇಂತಹ ಒಂದು ಪ್ರವಾಹ ಬಂದಿರಲಿಲ್ಲ ಅಂತ ಇಲ್ಲಿ ಜನರು ಹೇಳ್ತಿರ್ತಕ್ಕಂಥದ್ದು. ಏನು ಭೀಮಾ ನದಿಗೆ ಸೀನಾ ನದಿ ಉಪನದಿ ಇದೆ, ಆ ಉಪನದಿಯಿಂದ ಇಂಥ ಒಂದು ದೊಡ್ಡ ಅವಾಂತರ ಆಗಿರ್ತಕ್ಕಂಥದ್ದು. ಖೇಡಗಿ, ತಾರಾಪುರ, ದೇವಣಗಾಂವ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು ತಾವಿಲ್ಲಿ ನೋಡಬಹುದು ಈ ತರ ಜನರು ಜಲ ದಿಗ್ಬಂಧನಕ್ಕೆ ಎದುರಾಗಿ ಬಹುತೇಕ ಈ ಗ್ರಾಮದಲ್ಲಿ ಖೇಡಗಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಈ ತರ ಬೋಟ್ ನಲ್ಲಿ ತಿರುಗಾಡ್ತಕ್ಕಂಥ ಸಮಸ್ಯೆ ಎದುರಾಗಿದೆ. ಯಾಕಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಸುಮಾರು 10 ಅಡಿಗಿಂತಲೂ ಹೆಚ್ಚು ನೀರು ಇರುವಂತದ್ದು. ಕೆಲವೊಂದು ಕಡೆ 5 ಅಡಿ ಇದೆ, ಕೆಲವೊಂದು ಕಡೆ 3 ಅಡಿ ಇದೆ. ಹೀಗೆ ಒಟ್ಟಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿರ್ತಕ್ಕಂಥದ್ದು. 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಅಂದ್ರೆ ಸುಮಾರು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ದೇವಸ್ಥಾನಕ್ಕೂ ಮಠಕ್ಕೂ ಕೂಡ ಜಲದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು. ಸಾಕಷ್ಟು ಅವಾಂತರ
ಸೃಷ್ಟಿಯಾಗಿ ಜಿಲ್ಲೆಯಲ್ಲಿ ಏನು ಭೀಮಾ ನದಿಯಿಂದ ಜನರು ಕಂಗಾಲಾಗಿದ್ದಾರೆ. ಏನು ಭೀಮಾ ನದಿಯ ಪಾತ್ರದಲ್ಲಿರುವ ಜಮೀನುಗಳು ಜಲಾವೃತವಾಗಿವೆ. 16 ಕಾಳಜಿ ಕೇಂದ್ರ ತೆಗೆದರೂ ಕೂಡ ಆ ಕಾಳಜಿ ಕೇಂದ್ರದಲ್ಲಿ ಜನರು ಆಶ್ರಯ ಪಡಿತಿದ್ದಾರೆ. ಆದ್ರೆ ಅವರು ಚಿತ್ತ ಮನಸ್ಸು ಎಲ್ಲ ತಮ್ಮ ಮನೆ ಮಠ ಜಮೀನು ಕಡೆ ಇರತಕ್ಕಂಥದ್ದು ನಾವು ನೋಡಬಹುದು. ಗುರು ಬಸವರಾಜೇಂದ್ರ ಶಿವಾನುಭವ ಮಂಟಪ ಖೇಡಿ ಗ್ರಾಮದಲ್ಲಿ ಇದ್ದೀವಿ. ಈ ಒಂದು ಮಠ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ದಸರಾ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ತಾವು ನೋಡಬಹುದು ಗುಡಿ ಎದುರಿಗೆ ಇರತಕ್ಕಂಥ ಬಸವಣ್ಣನ ಏನು ಮೂರ್ತಿ ಇದೆ, ಕೇವಲ 2 ಕೊಂಬು ಮಾತ್ರ ಕಾಣಿಸ್ತಾ ಇದೆ. ಎಷ್ಟು ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದೆ. ಭೀಮಾ ನದಿಯಿಂದ ಸುಮಾರು 3 ಲಕ್ಷಕ್ಕೂ ಅಧಿಕ ಕ್ಯೂಸಿಕ್ ನೀರು ಬಿಟ್ಟಿರೋ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ ಜನರು ಏನಂತಂದ್ರೆ ಸರ್ಕಾರದ ಒಂದು ನಿರೀಕ್ಷೆ, ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ, ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಲಕ್ಷಾಂತರ ಈ ಭಾಗದಲ್ಲಿ ಮುಖ್ಯವಾಗಿ ಬೆಳೆದ ಏನು ತೊಗರಿ ಬೆಳೆ ಆಗಿರಬಹುದು, ಉದ್ದು ಆಗಿರಬಹುದು, ಈರುಳ್ಳಿ ಆಗಿರಬಹುದು, ಹತ್ತಿ ಸಂಪೂರ್ಣವಾಗಿ 100% ಬೆಳೆ ಹಾನಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಒಂದೇ ಒಂದು ಸಿಂಗಲ್ ಪೈಸಾದು ಕೂಡ ಬೆಳೆ ಕೈಗೆ ಬರುವುದಿಲ್ಲ. ಪರಿಣಾಮವಾಗಿ ಮನೆಯನ್ನು ಕೂಡ ಕಳ್ಕೊಂಡಿದ್ದಾರೆ, ಜಮೀನನ್ನು ಕೂಡ ಕಳ್ಕೊಂಡಿದ್ದಾರೆ. ಹಿಂಗಾರಷ್ಟೇ ಅಲ್ಲದೆ ಮುಂಗಾರು ಬೆಳೆನೂ ಕೂಡ ಈ ಜಮೀನಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ನೀರು ಕಡಿಮೆಯಾಗಿ ಜಮೀನು ಒಣಗಿ ನಂತರ ಬಿತ್ತನೆ ಮಾಡಬೇಕಾಗಿತ್ತಂದ್ರೆ ಮುಂಗಾರು ಬೆಳೆನೂ ಕೂಡ ಬರದೇ ಇರುವಂತ ಪರಿಸ್ಥಿತಿಯಲ್ಲಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಎಲ್ಲ ಭಾಗದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ರೈತರು ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಖೇಡ್ಗಿ ಗ್ರಾಮದಲ್ಲಿಯೂ ಕೂಡ ಮಳೆಯಿಂದಾಗಿ ಜನರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹಬ್ಬ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಿದ್ರೆ ಖೇಡ್ಗಿ ಗ್ರಾಮದಲ್ಲಿ ಮಳೆಯಿಂದಾಗಿ ಏನೇನು ತೊಂದರೆ ಆಗಿದೆ, ಬನ್ನಿ ವರದಿಯನ್ನ ನೋಡ್ಕೊಂಡ್ ಬರೋಣ. ಭೀಮಾ ನದಿಯ ಪ್ರವಾಹದಿಂದಾಗಿ ಭೀಮಾ ನದಿಯ ಪಕ್ಕದಲ್ಲಿನ ಗ್ರಾಮಗಳಿಗೆ ಒಂದು ಜಲಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು ಕಳೆದ 70 ವರ್ಷಗಳಲ್ಲಿ ಇಂತಹ ಒಂದು ಪ್ರವಾಹ ಬಂದಿರಲಿಲ್ಲ ಅಂತ ಇಲ್ಲಿ ಜನರು ಹೇಳ್ತಿರ್ತಕ್ಕಂಥದ್ದು. ಏನು ಭೀಮಾ ನದಿಗೆ ಸೀನಾ ನದಿ ಉಪನದಿ ಇದೆ, ಆ ಉಪನದಿಯಿಂದ ಇಂಥ ಒಂದು ದೊಡ್ಡ ಅವಾಂತರ ಆಗಿರ್ತಕ್ಕಂಥದ್ದು. ಖೇಡ್ಗಿ, ತಾರಾಪುರ, ದೇವಣಗಾಂವ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು ತಾವಿಲ್ಲಿ ನೋಡಬಹುದು ಈ ತರ ಜನರು ಜಲ ದಿಗ್ಬಂಧನಕ್ಕೆ ಎದುರಾಗಿ ಬಹುತೇಕ ಈ ಗ್ರಾಮದಲ್ಲಿ ಖೇಡ್ಗಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಈ ತರ ಬೋಟ್ ನಲ್ಲಿ ತಿರುಗಾಡ್ತಕ್ಕಂಥ ಸಮಸ್ಯೆ ಎದುರಾಗಿದೆ. ಯಾಕಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಸುಮಾರು 10 ಅಡಿಗಿಂತಲೂ ಹೆಚ್ಚು ನೀರು ಇರುವಂತದ್ದು. ಕೆಲವೊಂದು ಕಡೆ 5 ಅಡಿ ಇದೆ, ಕೆಲವೊಂದು ಕಡೆ 3 ಅಡಿ ಇದೆ. ಹೀಗೆ ಒಟ್ಟಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿರ್ತಕ್ಕಂಥದ್ದು. 1 ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಅಂದ್ರೆ ಸುಮಾರು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ದೇವಸ್ಥಾನಕ್ಕೂ ಮಠಕ್ಕೂ ಕೂಡ ಜಲ ದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಜಿಲ್ಲೆಯಲ್ಲಿ ಏನು ಭೀಮಾ ನದಿಯಿಂದ ಜನರು ಕಂಗಾಲಾಗಿದ್ದಾರೆ. ಏನು ಭೀಮಾ ನದಿಯ ಪಾತ್ರದಲ್ಲಿರುವ ಜಮೀನುಗಳು ಜಲಾವೃತವಾಗಿವೆ. 16 ಕಾಳಜಿ ಕೇಂದ್ರ ತೆಗೆದರೂ ಕೂಡ ಆ ಕಾಳಜಿ ಕೇಂದ್ರದಲ್ಲಿ ಜನರು ಆಶ್ರಯ ಪಡಿತಿದ್ದಾರೆ. ಆದ್ರೆ ಅವರು ಚಿತ್ತ ಮನಸ್ಸು ಎಲ್ಲ ತಮ್ಮ ಮನೆ ಮಠ ಜಮೀನು ಕಡೆ ಇರತಕ್ಕಂಥದ್ದು ತಾವು ನೋಡಬಹುದು. ಗುರು ಬಸವರಾಜೇಂದ್ರ ಶಿವಾನುಭವ ಮಂಟಪ ಖೇಡಿ ಗ್ರಾಮದಲ್ಲಿ ಇದ್ದೀವಿ. ಈ ಒಂದು ಮಠ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ದಸರಾ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ತಾವು ನೋಡಬಹುದು ಗುಡಿ ಎದುರಿಗೆ ಇರತಕ್ಕಂಥ ಬಸವಣ್ಣನ ಏನು ಮೂರ್ತಿ ಇದೆ, ಕೇವಲ 2 ಕೊಂಬು ಮಾತ್ರ ಕಾಣಿಸ್ತಾ ಇದೆ. ಎಷ್ಟು ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದೆ. ಭೀಮಾ ನದಿಯಿಂದ ಸುಮಾರು 3 ಲಕ್ಷಕ್ಕೂ ಅಧಿಕ ಕ್ಯೂಸಿಕ್ ನೀರು ಬಿಟ್ಟಿರೋ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ ಜನರು ಏನಂತಂದ್ರೆ ಸರ್ಕಾರದ ಒಂದು ನಿರೀಕ್ಷೆ, ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ, ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಲಕ್ಷಾಂತರ ಈ ಭಾಗದಲ್ಲಿ ಮುಖ್ಯವಾಗಿ ಬೆಳೆದ ಏನು ತೊಗರಿ ಬೆಳೆ ಆಗಿರಬಹುದು, ಉದ್ದು ಆಗಿರಬಹುದು, ಈರುಳ್ಳಿ ಆಗಿರಬಹುದು, ಹತ್ತಿ ಸಂಪೂರ್ಣವಾಗಿ 100% ಬೆಳೆ ಹಾನಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಒಂದೇ ಒಂದು ಸಿಂಗಲ್ ಪೈಸಾದು ಕೂಡ ಬೆಳೆ ಕೈಗೆ ಬರುವುದಿಲ್ಲ. ಪರಿಣಾಮವಾಗಿ ಮನೆಯನ್ನು ಕೂಡ ಕಳ್ಕೊಂಡಿದ್ದಾರೆ, ಜಮೀನನ್ನು ಕೂಡ ಕಳ್ಕೊಂಡಿದ್ದಾರೆ. ಹಿಂಗಾರಷ್ಟೇ ಅಲ್ಲದೆ ಮುಂಗಾರು ಬೆಳೆನೂ ಕೂಡ ಈ ಜಮೀನಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ನೀರು
ಕಡಿಮೆಯಾಗಿ ಜಮೀನು ಒಣಗಿ ನಂತರ ಬಿತ್ತನೆ ಮಾಡಬೇಕಾಗಿತ್ತಂದ್ರೆ ಮುಂಗಾರು ಬೆಳೆನೂ ಕೂಡ ಬರದೇ ಇರುವಂತಹ ಪರಿಸ್ಥಿತಿಯಲ್ಲಿದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.